Hi, hello sir. Hi, how are you? Hi, Just want to see camel. Where is the camel? Camel here, sir. एक प्लेट camel लगा रहा. Heavy rush to there. What do you want? We have rabbit. We have duck. We have rabbit. We have duck. We have tail goat. What? Teeter. सलमान खान. Hey, बाल दिखा रहे, इसको दिखा रहे, सलमान खान को देखो. Everything we have. What do you want to eat? मेरा नाम जान है, मुन्ना भाई MBBS है. और टेंडर को कनाडा में मोहब्बत का सिर्फ पंजाबी रबड़ी है, पुडिंग है भाई, पुडिंग है और गाजर का हलवा है, मटका खीर है मैडम. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಫ್ಯೂರಿ ಮಾತಾಡ್ತಿದ್ದೀನಿ. ಸೊ ನಾನಿವತ್ತು ಕೋರಮಂಗಲ ಫುಡ್ ಸ್ಟ್ರೀಟಿಗೆ ಬಂದಿದ್ದೀನಿ. ನೀವು ಕೇಳ್ಪಟ್ಟಿರ್ಬೋದು, ತುಂಬ ಫೇಮಸ್ ಈ ಫುಡ್ ಸ್ಟ್ರೀಟು. ರಂಜಾನ್ ಫುಡ್ ಮೇಳ ಬೇರೆ ನಡೀತಿದೆ. ಸೊ ಇಲ್ಲಿ ವೆರೈಟಿ ಆಫ್ ಫುಡ್ಸ್ ಆಗಲಿ ಮೀಟ್ ಆಗಲಿ ಸಿಗ್ತಿದೆಯಂತೆ. ಸೊ ನಾನು ಕೇಳ್ಪಟ್ಟಂಗೆ ಕ್ಯಾಮಲ್ ಇದೆಯಂತೆ, ಅದಾದಮೇಲೆ ಕ್ರೊಕೊಡೈಲ್ ಇದೆಯಂತೆ. ಸೊ ಕ್ಯಾಮಲ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಕ್ರೊಕೊಡೈಲ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನೋಡೋಣ ಬನ್ನಿ ಎಲ್ಲಿ ಸಿಗುತ್ತೆ ಏನು ಅಂತ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಥರ ಸೀ ಫುಡ್ ಇದೆ, ಲೈಕ್ ಚಿಕನ್ ಇದೆ, ಮಟನ್ ಇದೆ, ಬೀಫ್ ಇದೆ, ಆಮೇಲೆ ಕ್ಯಾರಮಲ್ ಪುಡ್ಡಿಂಗ್ ಇದೆ, ಡೆಸರ್ಟ್ಸ್ ಇದೆ, ಸಮೋಸ ಇದೆ, ಚಿಕನ್ ಸಮೋಸ, ಮಟನ್ ಸಮೋಸ, ಬೀಫ್ ಸಮೋಸ, ಚಿಕನ್ ಹರಿಯಾಲಿ, ಆಮೇಲೆ ಫಿಶ್ ಬಾಂಗ್ಡಾ, ಫಿಶ್ ತವಾ ಫ್ರೈ, ಆಮೇಲೆ ಕ್ಯಾಮೆಲ್ ಗೀ ರೋಸ್ಟ್ ಅಂತೇನೋ ಮಾಡ್ತಾರೆ ಅವರು, ಆ ಥರ ಎಲ್ಲ ಮಾಡ್ತಿದ್ದಾರೆ. ಆಮೇಲೆ ಬಾರ್ಬಿಕ್ಯೂಸ್ ಎಲ್ಲ ಮಾಡ್ತಿದ್ದಾರೆ. ಸೊ ಎಷ್ಟೋ ಥರ ಫುಡ್ ನೋಡ್ಬೋದು. ಆಮೇಲೆ ಆ ಸ್ವೀಟ್ ಕಾಣುತ್ತಲ್ಲ, ಅದು ಹಲ್ವಾ ಥರ, ಅದಕ್ಕೆ ಅವ್ರು ಏನೋ ಬೇರೆ ಥರ ಫುಡ್ ಎಲ್ಲ ಹೆಸರು ಹೇಳ್ತಾರೆ, ಅದೆಲ್ಲ ಇದೆ. ಸೊ ಅಲ್ಲಿ ನೋಡ್ಬೋದು. ಇಲ್ಲೂ ಅಷ್ಟೇ ನೋಡಿ, ಸೀ ಫುಡ್ಸ್ ಎಲ್ಲ ಇದೆ, ಕ್ರ್ಯಾಬ್ ಇದೆ ಮೇಲೆ. ಈ ಕಡೆ ಚಿಕನ್ ಮಾಡ್ತಿದ್ದಾರೆ, ಅದು ಆ ಕಡೆ ಮಾಡ್ತಿದ್ದಾರೆ ಮಟನ್ ಗೋಶು, ಇದೆಲ್ಲ ಕ್ವೈಲ್ ಎಗ್ಸು, ಕ್ವೈಲು, ಆಮೇಲೆ ಹೊಸ ಥರ ರೋಲ್ ಮಾಡಿದ್ದಾರೆ, ಜಸ್ಟ್ ಚಿಕನಲ್ಲೇ ಮಾಡಿರೋದು. ಸೊ ಎಲ್ಲ ಥರ ಫುಡ್ ನೋಡ್ಬೋದು. ಇಲ್ಲಿ ನೋಡಿ ನೀವು ಮ್ಯಾಂಗೋಸ್ ಕಾಣುತ್ತೆ, ರೈಪ್ ಮ್ಯಾಂಗೋಸು, ಆಮೇಲೆ ಮಾಕ್ಟೇಲ್ಸ್ ಥರ ಇದೆ ಇದು. ಸೊ ಆಮೇಲೆ ರೂ ಆಫ್ಸ್ ಥರ ಒಂದು ಇದಿದೆ, ಲೈಕ್ ಮಿಲ್ಕ್ ಶೇಕ್ ಥರ, ಮಿಲ್ಕ್ ಹಾಕಿದ್ದಾರೆ ಒಳ್ಳೆ. ಸೊ ಜನ ನೋಡ್ಬೋದು ಎಷ್ಟು ರಶ್ ಇದ್ದಾರೆ ಅಂತ, ಎಷ್ಟು ಸಾವಿರ ಜನ ಇದ್ದಾರೆ ಅಂದರೆ ಕೋರಮಂಗಲ ಫುಡ್ ಸ್ಟ್ರೀಟಿಗೆ. ಸೊ ಇದು ಹೆಂಗೆ ಅಂತಂದರೆ, ಇಲ್ಲಿ ಬರೀ ಮುಸ್ಲಿಮ್ಸ್ ಬರ್ತಾರೆ ಅಂತಿಲ್ಲ, ಇಲ್ಲಿ ಎಲ್ಲ ರಿಲಿಜನ್ ಇರುತ್ತೆ. ಸೊ ದೇರ್ ಇಸ್ ನೋ ರಿಲಿಜನ್ ಹಿಯರ್. ಸೊ ಎಲ್ಲರೂ ಒಂದೇ ಅಂತ ಇಲ್ಲಿ ಬಂದು ಊಟ ತಿನ್ಕೊಂಡು ಹೋಗ್ತಾರೆ. ಸಖತ್ ಫೇಮಸ್ ಫುಡ್ ಸ್ಟ್ರೀಟ್ ಇದು ಮಾತ್ರ. ನೀವು ಬೆಂಗಳೂರಲ್ಲಿದ್ದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಬೇರೆ ಸ್ಟೇಟಿಂದೆಲ್ಲ ಬಂದು ನೋಡ್ತಾರೆ. ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ನಂಗೆ ನಡೆಯೋಕ್ಕೂ ಆಗ್ತಿಲ್ಲ, ಕ್ಯಾಮ್ರಾ ಇಟ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ರಶ್ ಇದೆ. ನೀವೇ ನೋಡ್ಬೋದು ಹೆಂಗಿದೆ ಅಂತ. ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೆ, ಏನು ರಶ್ ಗುರು ಇದು ಮಾತ್ರ, ಯಪ್ಪ. ಎಲ್ಲ ಥರ ಡೆಕೋರೇಷನ್ ನೋಡ್ಬೋದು ನೀವು ಮೇಲೆ, ಲೈಕ್ ರಂಜಾನ್ ಥೀಮಾಗೆ ಇದೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಎಲ್ಲ ಥರ ಫುಡ್ ಇದೆ. ಲೈಕ್ ಆಮೇಲೆ ವೆಜ್ ಅವ್ರೇನೋ ಇದ್ದರೆ ಬರೋಕ್ಕೆ ಹೋಗ್ಬೇಡಿ. ಐ ಹೈಲಿ ರೆಕಮೆಂಡ್ ವೆಜ್ ಆರ್ ವೆಜಿಟೇರಿಯನ್ ಪೀಪಲ್ ನಾಟ್ ಟು ಕಮ್ ಆರ್ ನಾಟ್ ಟು ವಿಸಿಟ್ ದ ಕೋರಮಂಗಲ ಫುಡ್ ಸ್ಟ್ರೀಟ್ ವೇರ್ ದ ರಂಜಾನ್ ಫುಡ್ ಮೇಳ ಇಸ್ ಗೋಯಿಂಗ್ ಆನ್. ಬಿಕಾಸ್ ವೆಜ್ ಅವ್ರಿಗೆ ಇಲ್ಲಿ ಯಾವುದೇ ರೀತಿ ವೆಜ್ ಏನೂ ಸಿಗೋಲ್ಲ. ಏಕೆಂದರೆ ಇದು ಹಾರ್ಡ್ ಕೋರ್ ನಾನ್ ವೆಜ್ ಲವರ್ಸಿಗೆ ಮಾತ್ರ ಇದು. ಎಲ್ಲ ಥರ ಮೀಟ್ ಸಿಗುತ್ತೆ ಇಲ್ಲಿ. ಸೊ ನೋಡೋಣ ಬನ್ನಿ. ಮುಂದೆ ನನಗೆ ಕೇಳ್ಪಟ್ಟಂಗೆ ಒಂದು ರೀಲ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಕ್ರೊಕೊಡೈಲ್ ಇದೆಯಂತೆ, ಅದಕ್ಕೋಸ್ಕರ ನಾನು ಬಂದಿದ್ದೆ ಇವಾಗ, ಇಲ್ಲಾಂದರೆ ಬರ್ತಿರಲಿಲ್ಲ. ನಾನು ಥೈಲ್ಯಾಂಡ್ಗೆ ಹೋದಾಗ ಲಾಸ್ಟ್ ಇಯರ್ 2024 ಕ್ರೊಕೊಡೈಲ್ ತಿನ್ನಿದ್ದೆ. ಸೊ ಇಲ್ಲಿ ಸಿಗುತ್ತೆ ಅಂತಂದ್ರು, ನೋಡೋಣ ಬನ್ನಿ. ಎಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೂ. ನಾನು ಫಸ್ಟ್ ಟೈಮ್ ಬರ್ತಾಯಿದ್ದು, ಆ್ಯಕ್ಚುಲಿ ಕೋರಮಂಗಲಕ್ಕೆ ಬರ್ತಾಯಿದ್ದೆ ಫಸ್ಟ್ ಟೈಮ್ ನಾನು. ಆದರೆ ಈ ಥರ ಫುಡ್ ಸ್ಟ್ರೀಟ್ ಇದನ್ನು ಗೊತ್ತಾಗಿದೆ ನನಗೆ ಇವಾಗ ನಮ್ಮ ಫ್ರೆಂಡ್ ಹೇಳಿದ್ಮೇಲೆ. ಆ್ಯಕ್ಚುಲಿ ಕೇಳ್ದಂಗೆ ಇತ್ತು ಅಂತ ಗೊತ್ತಿತ್ತು, ಬಟ್ ಈ ರೇಂಜಿಗೆ ರಶ್ ಇರುತ್ತೆ ನನ್ನ ದೇವರಣಿಗೂ ನನಗೆ ಗೊತ್ತಿರಲಿಲ್ಲ. ಎಷ್ಟು ಜನ ಇದ್ದಾರೆ ನೋಡಿ, ನಿಮಗೆ ಕಾಣ್ಬೋದು. ಕ್ಯಾಮ್ರಾ ಇಟ್ಕೊಳಕ್ಕೆ ಜಾಗ ಇಲ್ಲ, ನಡೆಯೋಕ್ಕೆ ಜಾಗ ಇಲ್ಲ. ಪ್ಲಸ್ ಇಲ್ಲಿ ಬಂದಾಗ ನಿಮ್ಮ ಫೋನ್ ಆಗಲಿ, ನಿಮ್ಮ ಬ್ಯಾಗ್ ಆಗಲಿ, ಆಕ್ಸೆಸರೀಸ್ ಆಗಲಿ ತುಂಬ ಹುಷಾರಾಗಿ ಇಟ್ಕೊಳ್ಳಿ, ಯಾಕೆಂದರೆ ರಶಲ್ಲಿ ಗೊತ್ತಾಗಲ್ಲ ಯಾರು ಎತ್ಕೊತಾರೆ ಅಂತ. Hi, hello sir. Hi, how are you? ಸೊ ಇಲ್ಲಿ ನೋಡ್ಬೋದು ನೀವು, ಇವಾಗ ತೋರಿಸ್ತೀನಲ್ಲ ಅದು ಕ್ಯಾಮೆಲ್ ಅಂತೆ. ಕ್ಯಾಮೆಲ್ದು ಒಂದು ಗೀ ರೋಸ್ಟ್ ಥರ ಅಂತೆ. ಅದು ಬಿಟ್ಟರೆ ಚಿಕನ್ ಇದೆ. ಸೊ ಇದೆಲ್ಲ ಥರ सलमान खान. Hey, बाल दिखा रहे, इसको दिखा रहे, सलमान खान को देखो. मेरा नाम जान है, मुन्ना भाई MBBS है. ಅಣ್ಣ ಫುಲ್ ಜೋಶಲ್ಲಿದ್ದಾರೆ. ಅವರು ಮುನ್ನಾ ಬಾಯ್ MBBS ಆದರೆ ನಾನು ತೇಜು ಬಾಯ್ BDS. ಹೆವಿ ರಶ್ ಇದೆ. ಸೊ ಗೈಸ್ ಕಣ್ ತುಂಬ್ಕೊಂಬಿಡಿ, ಇದೆ ಕ್ಯಾಮಲ್ ನೋಡ್ಬಿಡಿ. Hi. Fish camel chops ಇದೆ. ನನಗೆ ಒಂದು ಸೆಕೆಂಡಿಗೆ ಗೈಸ್ ಭಯ ಆಗ್ಬಿಡ್ತು. ಎಲ್ಲಿ ನೋಡಿದ್ರು ಕ್ಯಾಮಲ್ ಅಂತಿದ್ದಾರೆ.
ಶಿವಾಜಿನಗರದಲ್ಲಿ ಬರೀ ಬೀಫ್ ಜಾಸ್ತಿ ಇತ್ತು, ಇಲ್ಲಿ ನೋಡಿದ್ರೆ ಬರೀ ಕ್ಯಾಮಲ್ ಅಂತಿದ್ದಾರೆ. ಈ ಶಾಪ್ ಕಾಣ್ಬೋದಲ್ಲ ನಿಮಗೆ, ಈ ಶಾಪ್ ಫುಲ್ಲು ಬಾರ್ಬಿಕ್ಯೂ ಕ್ಯಾಮಲ್ಸು, ಬಾರ್ಬಿಕ್ಯೂ ಚಿಕನ್ನು ಮಟನ್ ಎಲ್ಲ ಇದೆ. ಸೊ ಈಗ ಹಂಗೆ ಮುಂದೆ ಹೋಗ್ತಾ ನೋಡೋಣ ಬನ್ನಿ ಇನ್ನು ಮುಂದೆ ಏನಿದೆ ಅಂತ. ಇದು ಅಷ್ಟೇ ನೋಡಿ, ಬರೀ ಕ್ಯಾಮಲ್ ಇದೆ ಇಲ್ಲಿ, ಬರೀ ಕ್ಯಾಮಲ್ ಅಂತಿದ್ದಾರೆ. Tangri kebab, bola bhai. Hi sir. What do you want? We have rabbit, we have duck, we have rabbit, we have duck, we have cold goat, teeter, kada we can call it. Then we have crab lollipop, camel, everything we have. What do you want to eat? I just want to see camel. Where is the camel? Camel here, sir. Ek plate camel laga ra. No, I just want to see sir. Just see. This one. Raka. ಸೊ ಗೈಸ್, ನೀವು ನೋಡ್ತಿರ್ಬೋದು ಇದೇ ಕ್ಯಾಮಲ್ಲು. ಇದೊಂದು ಕಾಂಟ್ರವರ್ಸಿ ಆಯಿತು. ನಾನು ಆ ಅಣ್ಣಂಗೆ ಲೈಕ್ ಕ್ಯಾಮಲ್ ತೋರಿಸಿ ಅಂತಂದೆ, ಅವರು 1 ಪ್ಲೇಟ್ ಕ್ಯಾಮಲ್ ಲಗೋ ಬಾಯ್ ಅಂದ್ಬಿಟ್ರು ಅವರಿಗೆ, ಅವರು ಅಂಗಡಿಯವ್ರಿಗೆ. ಸೊ ಹಿಂಗೆ ಆಗೋದು, ತಿನ್ನಿ ಅಂತ ಕ್ಯಾಮಲ್ ತಿನ್ಸಕ್ಕೆ ಬಂದುಬಿಟ್ರು. ಸೊ ಇಲ್ಲಿ ಕಾಣುತ್ತಲ್ಲ, ಎಲ್ಲ ಕ್ಯಾಮಲ್ ಇದೆ ಇಲ್ಲಿ, ಬೀಫ್ ಇದೆ, ಮಟನ್ ಇದೆ, ಚಿಕನ್ ಇದೆ, ಎಲ್ಲ ಮಿಕ್ಸ್ ಇದೆ ಅಂಗಡಿಯಲ್ಲಿ. ರಿಚ್ ಮೀಟ್ ಕ್ಯಾಮಲ್ ಮಟನ್ ದಿಸ್ ಇಸ್ camel. Hi. Thank you so much. Ready? Mutton, chicken, prawn, crab, fish, camel. Camel chops है chops भी है, mutton ये camel. I can see the camera. What? किशुना वो हमारा कैमरा नहीं लो भाई, वो कैमरा का प्रॉब्लम है. ಸೊ ಗೈಸ್, ಇಲ್ಲಿ ಏನಾಯಿತು ಅಂದರೆ ಲೈಕ್ ನಾನು ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೆ. ಸೊ ಅವ್ರು ಕ್ಯಾಮಲ್ ಅಂತ ಕೂಗಿದ್ರಲ್ವಾ, ಸೊ ಕ್ಯಾಮಲ್ ತೋರಿಸೋಣ ನಿಮಗೆಲ್ಲ ಅಂತ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ನಮ್ಮ ಶಾಪಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲಪ್ಪ, ಸೊ ಮುಂದೆ ಹೋಗಿ ಅಂತ ನಮ್ಮನ್ನ ಲೈಕ್ ಮುಂದೆ ಪುಷ್ ಮಾಡಿಬಿಟ್ರು. ಸೊ ಈಗ ಮುಂದೆ ಹೋಗ್ತಾ ಇದ್ವಿ ನಾವು. ಇಲ್ಲಿ ನೋಡ್ಬೋದು ಮತ್ತೆ ಬಾರ್ಬಿಕ್ಯೂ ಶಾಪ್ಸ್ ಇದೆ, ಇದೆಲ್ಲ ಶೀಖ್ ಕಬಾಬ್ ಇದೆ, ಗ್ರಿಲ್ ಇದೆ. ಇಲ್ಲಿ ನೋಡಿ ಗ್ರಿಲ್ ಮಾಡ್ತಾ ಇದ್ದಾರೆ, ಲೈಕ್ ಚಾರ್ಕೋಲ್ ಫ್ರೈ ಅಂತದ್ದು, ಚಾರ್ಕೋಲ್ ಕಬಾಬ್ ಅಂತ ಅನ್ಬೋದು. ಹರಿಯಾಲಿ ಇದೆ, ಪ್ರಾನ್ಸ್ ಇದೆ, ಮಟನ್ ಇದೆ, ಬೀಫ್ ಇದೆ, ಕ್ಯಾಮಲ್ ಇದೆ, ಎಲ್ಲ ಇದೆ ಇಲ್ಲಿ. ರಶ್ ಮಾತ್ರ ಕಮ್ಮಿ ಆಗ್ತಾನೇ ಇಲ್ಲ, ಜನ ಟೈಮ್ ಆದಂಗೆ ಬರ್ತಾನೆ ಇದ್ದಾರೆ. ಸೊ ಈ ಶಾಪಲ್ಲಿ ಎಲ್ಲ ಡೆಸರ್ಟ್ ಸಿಗುತ್ತೆ, ಐ ಮೀನ್ ಲೈಕ್ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ನಿಮಗೆಲ್ಲ ಬೋರ್ ಆಗಿದ್ದರೆ ಚಿಕನ್ ಮಟನ್ ಬೀಫ್ ತಿನ್ಬಿಟ್ಟು ಇಲ್ಲಿ ತಿನ್ಬೋದು. ಲೈಕ್ ಫುಲ್ ಪ್ಯೂರ್ ವೆಜ್ ಸ್ವೀಟ್ಸ್ ಇದೆ. ವೆಜಿಟೇರಿಯನ್ಸ್ಗೆ ಒಂದೇ ಆಪ್ಷನ್ ಇರೋದು ಏನಂತಂದರೆ ಸ್ವೀಟ್ಸ್ ಅಷ್ಟೇ, ಇಲ್ಲಿ ಸ್ವೀಟ್ಸ್ ಬಿಟ್ಟರೆ ಏನೂ ಸಿಗೋಲ್ಲ ಇಲ್ಲಿ. ಸೊ ಅದು ಬಂದು ತಿನ್ಬೋದು. ನಮ್ಮ ಫ್ರೆಂಡ್ ತಿಂತಾನೆ ಇದನ್ನು ಅವಾಗಿಂದ ಚಿಕನ್ ಅದನ್ನ ಒಂದು ರೋಲ್ ತಗೊಂಡ್ಬಿಟ್ಟು. ಸೊ ನನಗೂ ತಿನ್ನಿಸ್ದ ಒಂದು ಪೀಸು, ಬಟ್ ಇಟ್ಸ್ ಫೈನ್, ಇಟ್ಸ್ ಚೆನ್ನಾಗಿತ್ತು. ನನಗೆ ಅಷ್ಟೊಂದು ತಿನ್ನೋಕೆ ಅನಿಸಲಿಲ್ಲ ಈ ಜಾಗದಲ್ಲಿ. ಸೊ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸೊ ಯು ಕ್ಯಾನ್ ಟ್ರೈ ಇಟ್ ಔಟ್ ಹಿಯರ್. ಇಸ್ ಹೆವಿ ರಶ್ ಇದೆ, ಈ ಥರ ರಶ್ ನಾನು ಎಲ್ಲೂ ನೋಡಿಲ್ಲ. ಸೊ ಇವಾಗ ರೆಕಾರ್ಡ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಪ್ರಾಬ್ಲಮ್ ಆಗಿದೆ. ಹಿಂದೆಯಿಂದ ಪುಷ್ ಮಾಡ್ತಾ ಇದ್ದಾರೆ ಅವರು ಇವರು ಅಂತ. ಸೊ ಹೆಂಗೋ ಒಂದು ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ವ್ಲಾಗ್ನ ಶೇರ್ ಮಾಡಿ ಜಾಸ್ತಿ. ಪ್ಲಸ್ ಮುಂದೆ ಕ್ರೊಕೊಡೈಲ್ ಮೀಟ್ ಇದೆಯಂತೆ. ಸೊ ಕ್ರೊಕೊಡೈಲ್ ಅಂತ ಕೇಳ್ಪಟ್ಟೆ ಇಲ್ಲಿ. ಮತ್ತು ಒಬ್ಬ ಲೈಕ್ ನಾರ್ಮಲ್ ಜನ ನಮ್ಮ ಥರನೇ ಹೇಳಿದ್ರು, ಮುಂದೆ ಕ್ರೊಕೊಡೈಲ್ ಸಿಗುತ್ತೆ ನೋಡ್ಕೊಂಬನ್ನಿ ಅಂತ. ಸೊ ಕ್ರೊಕೊಡೈಲ್ ಹಂಟಿಂಗ್ ಮಾಡೋಕ್ಕೆ ಹೋಗೋಣ ಬನ್ನಿ. ಹಂಟಿಂಗ್ ಅಂದರೆ ಅಲ್ಲಿ ನೋಡೋಕೆ ಹೋಗೋಣ, ಇಲ್ಲಿ ಕ್ರೊಕೊಡೈಲ್ ಅಂತ. ಸೊ ವ್ಲಾಗ್ನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ, ನೀವು ತೋರಿಸ್ತೀನಿ ಕ್ರೊಕೊಡೈಲ್ ಅಂತ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಇವಾಗ ರೋಡೆಲ್ಲ ತಿನ್ಕೊಂಬಿಟ್ಟು ಲೈಕ್ ಮುಂದೆ ಬರ್ತಾಯಿದ್ವಿ. ಫುಡ್ ಸ್ಟ್ರೀಟ್ನ ಲೈಕ್ ಎಂಡ್ ಮಾಡೋಕ್ಕೆ ಆಗ್ತಿಲ್ಲ, ಒಂದು ರೌಂಡ್ ಇದೆ ಅದು ಆ್ಯಕ್ಚುಲಿ. ಸೊ ಒಂದು ರೌಂಡ್ ಹೋದ್ವಿ, ಲೈಕ್ ವಾಪಸ್ ಬರಬೇಕಾದ್ರೆ ಇಷ್ಟು ರಶ್ ಗೊತ್ತಿರಲಿಲ್ಲ. ಬರ್ತಾ ಜಾಸ್ತಿ ರಶ್ ಆಗ್ತಾನೆ ಇತ್ತು. ಸೊ ಆಚೆ ಬರೋಕ್ಕೆ ದೊಡ್ಡ ಒಂದು ಸಾಹಸ ಆದಂಗೆ ಆಗ್ಬಿಡ್ತು. ಸೊ ಹೆಂಗೋ ಒಂದು ಪುಷ್ ಮಾಡಿ ನಾವು ಆ ಕಡೆಗೆ ಸಂದಿಗೊಂದಿಲೆಲ್ಲ ಬಂದುಬಿಟ್ಟು ಸೊ ಎಂಡ್ ಮಾಡೋಕ್ಕೆ ಬರ್ತಾಯಿದ್ವಿ ಆಚೆ ಹೋಗೋಕ್ಕೆ. ಇಲ್ಲಿ ನೋಡಿ ಎಲ್ಲ ಕಡೆ ಮಟನ್, ಫಿಶ್, ಪ್ರಾನ್ಸ್ ಎಲ್ಲ ಇದೆ. ಸೊ ಶಿವಾಜಿನಗರದಲ್ಲಿ ನೀವು ಏನು ನೋಡಿಲ್ಲ, ಕ್ಯಾಮಲ್ ಆಗಲಿ ಪ್ರಾನ್ಸ್ ಆಗಲಿ ಇಲ್ಲಿ ಕಾಣುತ್ತೆ. ಪ್ರಾನ್ಸ್ ತುಂಬ ಇದೆ ಇಲ್ಲಿ, ಲೈಕ್ ಸೀ ಫುಡ್ಗೂ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡ್ಬೋದು ಎಷ್ಟು ರಶ್ ಇದೆ ಗೈಸ್, ನಿಜವಾಗ್ಲೂ ಎಷ್ಟು ರಶ್ ಇದೆ ಅಂದರೆ ಅಪ್ಪ ಸಾಕಾಗೋಗ್ಬಿಡ್ತೀವಿ ವ್ಲಾಗ್ ಮಾಡೋಕ್ಕೆ. ಸೊ ನನಗಂತೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಯಾಕಪ್ಪ ಬಂದೆ ಅನಿಸ್ಬಿಡ್ತು, ಅಷ್ಟು ರಶ್ ಇತ್ತು. ಸೊ ಇವಾಗ ಆಚೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಈ ರಶ್ಶಿಂದ ಮುಂದೆ ಹೋದರೆ ಒಂದು ಆರ್ಕ್ ಕಾಣುತ್ತಲ್ಲ, ಆ ಆರ್ಚ್ ಹತ್ರ ಹೋದರೆ ಮುಗೀತು, ಅಲ್ಲಿ ಎಂಡ್ ಇದೆ ಫುಡ್ ಸ್ಟ್ರೀಟ್ದು. ಸೊ ಆಮೇಲೆ ರೋಡಲ್ಲೆಲ್ಲ ಹಾಕೊಂಡಿದ್ರು, ನಾವು ಬರ್ಬೇಕಾದ್ರೆ ನೋಡಿದ್ವಿ. ಸೊ ಅಲ್ಲಿಗೆ ಹೋಗಿ ಸಿಗೋಣ ಬನ್ನಿ, ಮುಂದೆ ಏನು ಮಾಡ್ತೀರ ಕಾಣಿಸುತ್ತೆ. ಸೊ ಅಲ್ಲಿಗೆ ಹೋಗಿ ಸಿಗೋಣ. 2000 years later. ಸೊ ಗೈಸ್ ಫೈನಲಿ ನಾವು ಆಚೆ ಬಂದಿದ್ದೀವಿ. ಫುಡ್ ಸ್ಟ್ರೀಟಿಂದ ಆಚೆ ಬಂದ್ವಿ. ಹೆಂಗೆ ಬಂದು ಗೊತ್ತಿಲ್ಲ ನನಗೇನೆ.
ನಿಯರ್ಲಿ 20 ನಿಮಿಷ ಆಯಿತು. ಆರ್ಚ್ ಕಾಣುತ್ತಲ್ಲ ಅದರಿಂದ ಆಚೆ ಬಂದಿದ್ದೀವಲ್ಲ, ಆಚೆ ಬಂದು ನೋಡಿದ್ರೆ ರಶ್ ಇರಲ್ಲ ಅಂತ ಅದಕ್ಕಿಂತ ಡಬಲ್ ಇದೆ ರಶ್ ಇಲ್ಲಿ. ಸೊ ಅದಕ್ಕೋಸ್ಕರನೇ ಪೊಲೀಸ್ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಲೈಕ್ ಫುಡ್ ಸ್ಟ್ರೀಟ್ಗಳಿಗೇನೆ. ಸೊ ಮಧ್ಯ ವೆಹಿಕಲ್ಸ್ ಬಿಟ್ಬಿಟ್ಟು ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಹೈದರಾಬಾದಿ ದಮ್ ಬಿರಿಯಾನಿ ಇದೆ, ಪ್ಲಸ್ ಹೈದರಾಬಾದಿ ಗೀ ರೋಸ್ಟ್ ಇದೆ, ಆಮೇಲೆ ಬೀಫ್ ಕಡಾಯಿ ಅಂತೇನೋ ಮಾಡಿದ್ದಾರೆ, ಹರಿಯಾಲಿ ಚಿಕನ್ ಇದೆ, ಆಮೇಲೆ ಬೀಫ್ ಗೀ ರೋಸ್ಟ್ ಇದೆ, ಆಮೇಲೆ ಪ್ರಾನ್ಸ್ ಇದೆ, ಆಮೇಲೆ ಶೀಖ್ ಕಬಾಬ್ ಮಾಡ್ತಿದ್ದಾರೆ. ಫುಲ್ ರಶ್ ಗೈಸ್, ಫುಲ್ ರಶ್ಶು. ಅದು ಎಷ್ಟು ವ್ಯಾಪಾರ ಮಾಡ್ತಿದ್ದಾರೆ ಅಂತಂದರೆ ಸಕ್ಕದ ಮಾಡ್ತಿದ್ದಾರೆ. ಲೈಕ್ ಪ್ರೈಸು ಹಂಗೆ ಇದೆ, ಲೈಕ್ ಕಂಪೇರಿಟಿವ್ಲಿ ಶಿವಾಜಿಗಿಂತ ಇದು ತುಂಬ ಕಾಸ್ಟ್ಲಿ ಇದೆ ಕೋರಮಂಗಲ. ಯಾಕೆಂದರೆ ಅಲ್ಲಿ ಸ್ವಲ್ಪ ಚೀಪ್ ಇತ್ತು ಪ್ರೈಸು, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ಇದೇನಿದು ಕೋಲಮ್ ಅಂತಿದೆ. ಸೊ ಇಲ್ಲೊಂದು ಏನೋ ಶಾಪ್ ಇದೆ, ಗೊತ್ತಿಲ್ಲ ಏನು ಅಂತ. ತುಂಬ ರಶ್ ಇದೆ, ಒಳಗಡೆ ಹೋಗೋಕ್ಕೆ ಆಗ್ತಿಲ್ಲ. ನೀವೇ ನೋಡ್ಬೋದು ಹೆಂಗೆ ನಿಂತ್ಕೊಂಡಿದ್ದೀವಿ ಅಂತ. ಹಿಂದೆ ಮುಂದೆ ಸೈಡು ಅಕ್ಕಪಕ್ಕ ಎಲ್ಲ ಕಡೆ ಜನ ಇದ್ದಾರೆ, ತುಂಬ ಜನ. ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ, ಬಟ್ ಆದರೂ ಮಾಡ್ತಿದ್ದೀನಿ. ಐ ಆಮ್ ವ್ಲಾಗಿಂಗ್ ಅಂಟಿಲ್ ಐ ಫೈಂಡ್ ಕ್ರೊಕೊಡೈಲ್ ನಿಮ್ಗೆ ತೋರಿಸ್ತೀನಿ ವ್ಲಾಗಲ್ಲಿ. ತುಂಬ ಜನ ಕೇಳಿದೆ ಮತ್ತೆ, ಯಾಕೆಂದರೆ ಕನ್ಫರ್ಮೇಷನ್ ಬೇಕಲ್ಲ, ಸುಮ್ಮನೆ ಹೇಳೋಂಗಿಲ್ಲ. ತುಂಬ ಜನ ಅಂದರು ಸರ್ ಅಲ್ಲೋಗಿ ಇಲ್ಲೋಗಿ ಅಂತ ಹುಡುಕ್ತಾನೆ ಇದ್ದೀವಿ. ಸೊ ಈ ಅಣ್ಣ ನೋಡಿ ಇದು ಮಾಡ್ತಿದ್ದಾರೆ, ಇದು ಬೀಫ್ ಏನೋ ಮಾಡ್ತಿದ್ದಾರೆ. ಸೊ ಈ ಕಡೆ ಕ್ಯಾಮಲ್ ಇದೆ ನೋಡಿ ಮಧ್ಯದ್ದು, ಇದೆ ಕ್ಯಾಮಲ್ದು. ಸೊ ಚಿಕನ್ ಮೀಟ್ ಬಾಲ್ಸ್ ಮಾಡ್ತಿದ್ದಾರೆ. ಆ ಕಡೆ ನೋಡಿ ಚಿಕನ್ ಗೀ ರೋಸ್ಟ್ ಇದೆ, ಆಮೇಲೆ ಕೀಮಾ ಪರೋಟ ಇದೆ, ಆಮೇಲೆ ಚಿಕನ್ ರೋಲ್ ಇದೆ, ಆಮೇಲೆ ಏನಿದು ಬೀಫ್ ರೋಲ್ ಅಂತ ಇದು. ಓಕೆ, ಬೀಫ್ ರೋಲ್ ಇದು. ಸೊ ಎಲ್ಲ ವೆರೈಟೀಸ್ ಆಫ್ ಫುಡ್ ಇದೆ ಇಲ್ಲಿ, ತುಂಬ ವೆರೈಟೀಸ್ ಆಫ್ ಫುಡ್ ಇದೆ. ಸೊ ಎಲ್ಲರೂ ತಿಂತಿದ್ದಾರೆ. ನಮಗೂ ತುಂಬ ಹೊಟ್ಟೆ ಹಸ್ವಾಗ್ತಿದೆ, ಬಟ್ ನಮಗೆ ಕ್ರೊಕೊಡೈಲ್ ನೋಡೋದಂಗೆ ಮನಸ್ಸು ಪಡ್ತಿಲ್ಲ. ಇಲ್ಲಿ ನೋಡಿ ಚಿಕನ್ ಕಬಾಬ್, ಹರಿಯಾಲಿ ಚಿಕನ್ ಇದೆ, ಆಮೇಲೆ ಶೀಖ್ ಕಬಾಬ್ ಇದೆ, ಫಿಶ್ ತವಾ ಫ್ರೈ ಇದೆ, ಫಿಶ್ ಇದೆ. ಆಣ ನೋಡಿ ನಿಂತ್ಕೊಂಡು ಅನೌನ್ಸ್ ಮಾಡ್ತಾನೆ ಇದ್ದಾರೆ, ಹಲೀಮ್ 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 ಅಂತ. ಸೊ ಹಲೀಮ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಚಿಕನ್ ಬೀಫ್ ಮಟನ್ ಎಲ್ಲ ಬರುತ್ತೆ. ಸೊ ಇಲ್ಲೇನೋ ಬಿಸಿ ಸುಡ್ತಿದ್ದಾರೆ. ಏನಿದು? ಓಕೆ, ಬೀಫ್ ಅಂತೆ, ಬೀಫ್ ರಿಬ್ಸ್ ಅಂತ ಇದು. ಸೊ ನೋಡ್ಕೊಬಿಡಿ ಏನಿದೆ ಅಂತ, ಬೀಫ್ ರಿಬ್ಸ್ ಇದು. ಸೊ ಇದೊಂದೇನೋ ಜ್ಯೂಸ್ ಶಾಪ್ ಇದೆ. ಸೊ ನೋಡಿ ಆಚೆ ಬಂದೆ ಆ ಕಡೆಯಿಂದ ಈ ಕಡೆ ವ್ಲಾಗ್ ಮಾಡೋಣ ಅಂತ. ಎಷ್ಟು ಜನ ನೋಡಿ ಕಾಣುತ್ತಲ್ಲ, ಎಷ್ಟು ಜನ ಇದ್ದಾರೆ ಅಂತಂದರೆ ಲೈಕ್ ಟೈಮ್ ಇವಾಗ ಬಂದುಬಿಟ್ಟು 10:45 ಏನೋ ಆಗಿದೆ. 10:50 ಆಗಿದೆ. 10:50ಕ್ಕೆ ಎಷ್ಟು ಜನ ಅಂತಂದರೆ ಲೈಕ್ ಆಫ್ಟರ್ 12 ಎಷ್ಟು ಜನ ಇರ್ತಾರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗಲೇ 1,000 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಗೈಸ್, ಅಪ್ಪ ಇಲ್ಲಿ ವ್ಲಾಗ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟು ರಶ್ ಇದೆ. ಸೊ ಇಟ್ಸ್ ಆ್ಯಕ್ಚುಲಿ ಎ ಗುಡ್ ಪ್ಲೇಸ್ ಟು ಕಮ್ ಆ್ಯಂಡ್ ಚಿಲ್ ವಿತ್ ಯರ್ ಫ್ರೆಂಡ್ಸ್ ಎಲ್ಲ ಬಂದರೆ ಚಿಲ್ ಮಾಡ್ಬೋದು. ಒಳ್ಳೆ ಲೈಕ್ ನೈಟ್ ಔಟ್ ಆಗುತ್ತೆ, ಊಟನೂ ಮಾಡ್ದಂಗೆ ಆಗುತ್ತೆ. ಫುಡ್ ಎಲ್ಲ ತುಂಬ ಹೈಜೀನಿಕ್ ಇದೆ, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಇನ್ನೊಂದಿನ ಶೇಜಾನ್ ಅಂತ ಏನಿದೆ. ಸೊ ಇದೊಂದು ಚಿಕನ್ ಶಾಪ್, ಮಟನ್ ಶಾಪ್ ಇದೆ. ಫಾರಿನರ್ಸು ಕಾಣಿಸ್ತಿದ್ದಾರೆ ನೋಡಿ, ಅಕ್ಕಪಕ್ಕ ಎಲ್ಲ ಓಡಾಡ್ತಿದ್ದಾರೆ. ಎಲ್ಲ ಲೈಕ್ ಕೇಳಿದ್ನಲ್ಲ, ಬೇರೆ ಬೇರೆ ಸ್ಟೇಟ್ಸಿಂದ ಬೇರೆ ಬೇರೆ ಡಿಸ್ಟ್ರಿಕ್ಸಿಂದೆಲ್ಲ ಬಂದಿದ್ದಾರೆ. ಲೈಕ್ ಬ್ಯಾಂಗ್ಳೂರಿಯನ್ಸೇ ಕಮ್ಮಿ ಇಲ್ಲಿ, ಬೆಂಗಳೂರವರೇ ಜಾಸ್ತಿ ಜನ ಇಲ್ಲ, ಆಚೆ ಕಡೆಯಿಂದ ತುಂಬ ಜನ ಬಂದುಬಿಟ್ಟಿದ್ದಾರೆ. ಸೊ ನೀವು ಬಂದು ನೋಡಿ, ಕಾಣುತ್ತೆ ಅವಾಗ ಹೇಳ್ದಂಗೆ ಬ್ಯಾರಿಕೇಡ್ ಹಾಕಿದ್ದಾರೆ ನೋಡಿ ಇಲ್ಲಿ. ಸೊ ಅದ್ರ ರೈಟ್ ಸೈಡ್ ಕಾಣ್ತಿದೆಯಲ್ಲ, ಒಂದು ಟ್ಯಾಂಕ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಥರ, ಅದು ರಂಜಾನ್ದು ಮುಸ್ಲಿಮ್ ಫುಡ್ ಸ್ಟ್ರೀಟ್ ಅದು. ಲೈಕ್ ಅದ್ರ ಒಳಗಡೆನೂ ಹೋಗ್ಬೋದು, ಬಟ್ ಸಖತ್ ರಶ್ ಇದೆ ಗೈಸ್, ಹೆವಿ ರಶ್ ಇದೆ. ಸೊ ಕಾಣುತ್ತೆ ಇದೆ ನೋಡಿ. ಸೊ ಇಲ್ಲೇನೋ ಮಾಡ್ತೀರಲ್ಲ ಅಣ್ಣ, ಕೇಳೋಣ ಬನ್ನಿ. वीडियो निकालो भाई, बराबर वीडियो निकालो भाई। आओ भाई, आओ भाई, आओ भाई। क्या क्या है भाई तुम्हारे शॉप में? कनाडा में मोहब्बत का सिर्फ पंजाबी रबड़ी है, पुडिंग है भाई, पुडिंग है, और गाजर का हलवा है, मटका खीर है मैडम। ಸೊ ಇಷ್ಟು ತನಕ ಬರೀ ಚಿಕನ್, ಬೀಫ್, ಮಟನ್, ಕ್ಯಾಮೆಲ್, ಪ್ರಾನ್ಸ್ ಅಂತ ತೋರಿಸ್ತೀರಾ. ಇವಾಗ ಎಲ್ಲ ಡೆಸರ್ಟ್ಸ್ ತೋರಿಸ್ತೀವಿ ನೋಡಿ, ಎಲ್ಲ ಥರ ಡೆಸರ್ಟ್ಸ್ ಇದೆ ಇಲ್ಲಿ. ಸೊ ಇದನ್ನು ಬಂದು ಟೇಸ್ಟ್ ಮಾಡ್ಬೋದು, ಬಟ್ ಪ್ರೈಸ್ ಬಂದುಬಿಟ್ಟು 100 to 120 rupees ಇದೆ. ಸೊ ಯು ಕ್ಯಾನ್ ಟ್ರೈ ಇಟ್ ಔಟ್, ಚೆನ್ನಾಗಿರುತ್ತೆ ಅಂತಂದರು. ಇಲ್ಲಿ ಅಷ್ಟು ತುಂಬ ಡೆಸರ್ಟ್ಸ್ ಇದೆ ನೋಡಿ. ಸೊ ಈ ಬಂದು ಟ್ರೈ ಮಾಡ್ಬೋದು, ಆಚೆ ಇದು ರೋಡಲ್ಲಿ ಇರೋದೆಲ್ಲ. ಸೊ ಇದು ಫೇಮಸ್ ನೋಡಿ, ಎಲ್ಲ ವೀಡಿಯೋದಲ್ಲಿ ನೋಡಿರ್ತೀರ, ಹಳೆಯ ವೀಡಿಯೋದಲ್ಲೆಲ್ಲ ಈ ಬಾಟಲ್ದೆಲ್ಲ ಎಸಿತಾರಲ್ಲ, ರೀಲ್ಸ್ ಆಗಲಿ ವೀಡಿಯೋದಲ್ಲಾಗಿ ನೋಡಿರ್ತೀರ ಯೂಟ್ಯೂಬಲ್ಲೆಲ್ಲ. ಸೊ ಈ ವಿಡಿಯೋ ಇಲ್ಲಿ ಏನಾಗುತ್ತೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೋರಮಂಗಲ ಫುಡ್ ಸ್ಟ್ರೀಟ್ ನೀವು ಬರ್ಬೋದು, ವಿಸಿಟ್ ಮಾಡ್ಬೋದು, ಟೇಸ್ಟ್ ಮಾಡ್ಬೋದು, ಮತ್ತು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೊಸ ಫುಡ್ಸ್ ಇರುತ್ತೆ, ಹೊಸ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಾನು ನಿಂಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಬಂದೋಗಿ ಅಂತ. ಸೊ ಈ ವಿಡಿಯೋ ಇಲ್ಲಿ ಎಂಡ್ ಮಾಡೋಣ. ಎಲ್ಲರಿಗೂ ವ್ಲಾಗ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಹುಡುಗನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್ 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 ಬಾಯ್.